ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ದಿನ ಮುಂದೆ ಬರುವಂಥ KS ಎಕ್ಸಾಮ್ ಆಗಲಿ, PSI, PDO, ವಿಲೇಜ್ ಅಕೌಂಟ್, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರಲಿ, ಅದರಲ್ಲಿ ಭಾರತದ ಹವಾಮಾನ ಮತ್ತು ವಾಯುಗುಣದ ಬಗ್ಗೆ ಅತಿ ಹೆಚ್ಚು ಪ್ರಶ್ನೆ ಕೇಳ್ತಾ ಬರ್ತಾನೆ. ಇವತ್ತಿನ ವಿಡಿಯೋ ಭಾಳ ಇಂಪಾರ್ಟೆಂಟ್ ಇದೆ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಭಾರತದಲ್ಲಿ ಬೀಳುವ ಒಟ್ಟಾರೆ ಮಳೆಯಲ್ಲಿ ಮುಂಗಾರು ಮಳೆ ಪಾಲು ನೋಡ್ರಿ. ಇದು KS ಅಲ್ಲಿ ಕ್ವಶನ್ ಆಗಿದೆ ನೋಡಿರಿ. KS ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ. ಭಾರತದಲ್ಲಿ ಬೀಳುವ ಒಟ್ಟಾರೆ ಮಳೆಯಲ್ಲಿ ಮುಂಗಾರು ಮಳೆ ಪಾಲು. ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಆಪ್ಷನ್ ನೋಡಿರಿ, 21%, 57%, 86, 93. ನೋಡಿರಿ, ಭಾರತದಲ್ಲಿ ಬೀಳುವ ಒಟ್ಟಾರೆ ಮಳೆಯಲ್ಲಿ ಮುಂಗಾರು ಮಳೆ ಪಾಲು ಭಾಳ ಸಲ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ. ಇದು KS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ನೋಡಿರಿ. ಭಾರತದಲ್ಲಿ ಬೀಳುವ ಒಟ್ಟಾರೆ ಮಳೆಯಲ್ಲಿ ಮುಂಗಾರು ಮಳೆ ಪಾಲು ಅಂತ ಕ್ವಶನ್ ಕೇಳಿದರೆ ಸ್ನೇಹಿತರೆ, ಇದಕ್ಕೆ ಸರಿ ಹೋಗ್ತಾ ಅಂದರೆ 86%. ನೋಡಿರಿ, ಭಾರತದಲ್ಲಿ ಬೀಳುವ ಒಟ್ಟಾರೆ ಮಳೆಯಲ್ಲಿ ಮುಂಗಾರು ಮಳೆ ಪಾಲು 86%. ಇದು KS ಪ್ರಶ್ನೆಯಲ್ಲಿ ಆಗಿದೆ. KS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ತಮಿಳುನಾಡಿಗೆ ಅತಿ ಹೆಚ್ಚು ಪ್ರಮಾಣದ ಮಳೆ ಬರುವುದು. ನೋಡಿರಿ, ಇದು ಕೂಡ ಭಾಳ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಇದು IS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಯಾಕಂದರೆ ಮುಂದೆ ಹೇಳ್ತೀನಿ ನೋಡಿರಿ. ತಮಿಳುನಾಡಿಗೆ ಅತಿ ಹೆಚ್ಚಿನ ಪ್ರಮಾಣದ ಮಳೆ ಬರುವುದು ನೈಋತ್ಯ ಮಾರುತಗಳಿಂದ, ಈಶಾನ್ಯ ಮಾರುತಗಳಿಂದ, ವಾಯುವ್ಯ ಮಾರುತಗಳಿಂದ, ದಕ್ಷಿಣ ಮಧ್ಯ ಮಾರುತಗಳಿಂದ. ನೋಡಿರಿ, ತಮಿಳುನಾಡಿಗೆ ಅತಿ ಹೆಚ್ಚು ಮಳೆ ಪ್ರಮಾಣ ಬರುವುದು ಯಾವುದರಿಂದ IS ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ. ನೋಡಿ ಸ್ನೇಹಿತರೆ, ನಿಮಗೆ ಆನ್ಸರ್ ಹೋದರೆ ಕಮೆಂಟ್ ಮಾಡಿರಿ. ನೋಡಿ, ಇದಕ್ಕೆ ಸರಿ ಆಗುತ್ತೆ ಅಂದರೆ ಈಶಾನ್ಯ ಮಾರುತಗಳಿಂದ. ನೋಡಿರಿ, ಈಶಾನ್ಯ ಮಾರುತಗಳಿಂದ ತಮಿಳುನಾಡಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರುತ್ತೆ. ಯಾಕಂದರೆ ಇಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾ ಬರ್ತಾರೆ, ಚಳಿಗಾಲದಲ್ಲಿ. ನೋಡಿರಿ, ಚಳಿಗಾಲದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ರಾಜ್ಯ ಅಂತ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಯಾಕಂದರೆ ಅಲ್ಲಿ ಈಶಾನ್ಯ ಮಾರುತಗಳಿಂದ ಮಳೆ ಆಗುತ್ತದೆ. ಆದ್ದರಿಂದ ಇದು ಕೂಡ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಚಳಿಗಾಲದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ರಾಜ್ಯ ಅಂತ ಕ್ವಶನ್ ಕೇಳಿದರೆ ಅದು ತಮಿಳುನಾಡು. ಅದು ಈಶಾನ್ಯ ಮಾರುತಗಳಿಂದ ಮಳೆ ಪಡೆಯುತ್ತದೆ. ಇದು ಕೂಡ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ, ನೋಟ್ ಮಾಡ್ಕೋರಿ. ನಂತರ ನೋಡಿ ಸ್ನೇಹಿತರೆ, ಕೇಂದ್ರೀಯ ಆಹಾರ ಸಂಶೋಧನಾ ಸಂಸ್ಥೆ ಇರುವ ಸ್ಥಳ. ನೋಡಿರಿ, CFTRI ಕೇಳಿರ್ಬೇಕಲ್ಲ ನೀವು, CFTRI. ನೋಡಿರಿ, ಸೆಂಟ್ರಲ್ ಫುಡ್ ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್, CFTRI. ಇದರ ಕೇಂದ್ರ ಕಚೇರಿ ಇರುವ ಸ್ಥಳ ಯಾವುದು? ಇದು ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ನೋಡಿರಿ, ಮೈಸೂರು, ಬೆಳಗಾವಿ, ತುಮಕೂರು, ಬೆಂಗಳೂರು. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿರಿ, ಸೆಂಟ್ರಲ್ ಫುಡ್ ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಥವಾ ಕೇಂದ್ರೀಯ ಆಹಾರ ಸಂಶೋಧನಾ ಸಂಸ್ಥೆ ಇರುವ ಸ್ಥಳ ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿ ಉತ್ತರ ಅಂದರೆ ಮೈಸೂರು. ನೋಡಿರಿ, ಕೇಂದ್ರೀಯ ಆಹಾರ ಸಂಶೋಧನಾ ಸಂಸ್ಥೆ ಅಥವಾ ಸೆಂಟ್ರಲ್ ಫುಡ್ ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರುವ ಸ್ಥಳ ಅಂದರೆ ಮೈಸೂರು. ಇದು ಸ್ಥಾಪನೆ ಆಗಿದ್ದು ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ಇದು 1950. ನೋಡಿರಿ, 1950 ಅಕ್ಟೋಬರ್ 21 ಸ್ಥಾಪನೆ ಆಗುತ್ತೆ. ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ. 1950 ಅಕ್ಟೋಬರ್ 21 ಕೇಂದ್ರೀಯ ಆಹಾರ ಸಂಶೋಧನಾ ಸಂಸ್ಥೆ ಮೈಸೂರಲ್ಲಿ ಸ್ಥಾಪನೆ ಆಗುತ್ತೆ. ಭಾಳ ಎಕ್ಸಾಮ್ ಕ್ವಶನ್ ಕೇಳಿದಾನೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ರಾಷ್ಟ್ರೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಇರುವ ಸ್ಥಳ. ಇದು IS ಪರೀಕ್ಷೆ. ನೋಡಿರಿ, IS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಇದೇ ಕ್ವಶನ್ ಕೇಳಿದಾನೆ. ರಾಷ್ಟ್ರೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಇರುವ ಸ್ಥಳ. ಆಪ್ಷನ್ ನೋಡಿರಿ, ಮೈಸೂರು, ಬೆಳಗಾವಿ, ತುಮಕೂರು, ಬೆಂಗಳೂರು. ನೋಡಿರಿ, ರಾಷ್ಟ್ರೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಇರುವ ಸ್ಥಳ ಅಂತ ಕೇಳಿದ್ರೆ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿ ಆಗ್ತಂದರೆ ಬೆಂಗಳೂರು. ನೋಡಿರಿ, ಬೆಂಗಳೂರಿನ ಒಂದು ಪ್ಲೇಸ್ ಬರುತ್ತೆ, ಹೆಸರುಘಟ್ಟ ಅಂತ ಕೇಳಬೇಕು ನೀವು. ಹೆಸರುಘಟ್ಟ. ನೋಡಿರಿ, ಹೆಸರುಘಟ್ಟದಲ್ಲಿ ರಾಷ್ಟ್ರೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಇರುತ್ತೆ. ಇದು IS ಅಲ್ಲಿ ಕ್ವಶನ್ ಆಗಿದೆ. ರಾಷ್ಟ್ರೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಇರುವ ಸ್ಥಳ ಹೆಸರುಘಟ್ಟ, ಬೆಂಗಳೂರು. ನೋಟ್ ಮಾಡ್ಕೋರಿ. ನಂತರ ನೋಡಿ ಸ್ನೇಹಿತರೆ, ಭಾರತದಲ್ಲಿ 2000 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುವ ಪ್ರದೇಶಗಳು. ನೋಡಿರಿ, ಇದು ಕೂಡ IS ಅಲ್ಲಿ ಕ್ವಶನ್ ಕೇಳಿದ್ದಾನೆ. ಭಾರತದಲ್ಲಿ 2000 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುವ ಪ್ರದೇಶಗಳು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಕೇರಳ, ತಮಿಳುನಾಡು, ಕರ್ನಾಟಕ, ಅಸ್ಸಾಂ, ಮಣಿಪುರ, ತ್ರಿಪುರ, ಜಮ್ಮು ಮತ್ತು ಕಾಶ್ಮೀರ, ಪಶ್ಚಿಮ ಬಂಗಾಳ, ಒರಿಸ್ಸಾ, ಬಿಹಾರ್. ನೋಡಿರಿ, ಭಾರತದಲ್ಲಿ 2000 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುವ ಪ್ರದೇಶಗಳು ಅಂತ ಎಕ್ಸಾಮಲ್ಲಿ IS ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ಸ್ನೇಹಿತರೆ. ನೋಡಿರಿ, ಇದಕ್ಕೆ ಸರಿ ಉತ್ತರ ಅಂದರೆ ನೋಡಿರಿ, ಅಸ್ಸಾಂ, ಮಣಿಪುರ, ತ್ರಿಪುರ ಇದೆಲ್ಲ ಇವು 3 ರಾಜ್ಯಗಳು ಭಾರತದಲ್ಲಿ 2000 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುವ ಪ್ರದೇಶಗಳಾಗಿವೆ. ಇದು IS ಅಲ್ಲಿ ಕ್ವಶನ್ ಆಗಿದೆ. ನಿಮಗೆ ಡೌಟ್ ಇದ್ದರೆ IS ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿರಿ, ಅದರಲ್ಲಿ ಕ್ವಶನ್ ಕೇಳಿದ್ದಾನೆ. ಭಾರತದಲ್ಲಿ 2000 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಅಂದರೆ ಅಸ್ಸಾಂ, ಮಣಿಪುರ, ತ್ರಿಪುರ. ನೋಟ್ ಮಾಡ್ಕೋರಿ. ನಂತರ ನೋಡಿರಿ ಸ್ನೇಹಿತರೆ, ಮೋಡಗಳು ವಾತಾವರಣಕ್ಕೆ ತೇಲುವುದಕ್ಕೆ ಕಾರಣ ಅವುಗಳು ಕಡಿಮೆ. ನೋಡಿರಿ, ಮೋಡಗಳು ವಾತಾವರಣಕ್ಕೆ ತೇಲುವುದಕ್ಕೆ ಕಾರಣ ಅವುಗಳ ಕಡಿಮೆ. ಇದು ಕೂಡ ಭಾಳ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ಆಪ್ಷನ್ ನೋಡಿರಿ, ಉಷ್ಣತೆ, ವೇಗ, ಒತ್ತಡ, ಸಾಂದ್ರತೆ. ನೋಡಿರಿ, ನೋಡಿರಬೇಕು, ಮೋಡಗಳು ವಾತಾವರಣದಲ್ಲಿ ತೇಲುತ್ತಿರ್ತವೆ. ಹಾಗಾದರೆ ಮೋಡಗಳು ತೇಲಲು ಕಾರಣ. ನೋಡಿರಿ, ಮೋಡಗಳು ವಾತಾವರಣದಲ್ಲಿ ತೇಲಲು ಕಾರಣ ಅಂತ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ಅದಕ್ಕೆ ಸರಿ ಆಗುತ್ತೆ ಅಂದರೆ ನೋಡಿರಿ, ಸಾಂದ್ರತೆ. ನೋಡಿರಿ, ಕಡಿಮೆ ಸಾಂದ್ರತೆಯಿಂದ. ನೋಡಿರಿ, ಆಪ್ಷನಲ್ಲಿ ಕಡಿಮೆ ಸಾಂದ್ರತೆಯಿಂದ ಅಂದರೂ ಒಂದೇ,
ಜಸ್ಟ್ ಸಾಂದ್ರತೆ ಅಂತ ಕೊಟ್ಟು ಒಂದೇ ನೋಡ್ರಿ. ಮೋಡಗಳು ವಾತಾವರಣದಲ್ಲಿ ತೇಲಲು ಕಾರಣ ಅಂದರೆ ಕಡಿಮೆ ಸಾಂದ್ರತೆಯಿಂದ ಮೋಡಗಳು ವಾತಾವರಣದಲ್ಲಿ ತೇಲುತ್ತವೆ. ಇದು ಕೂಡ ಎಕ್ಸಾಮಿನ ಕ್ವಶನ್ ಆಗಿದೆ, ನೋಟ್ ಮಾಡ್ಕೋರಿ. ನಂತರ ನೋಡಿ ಸ್ನೇಹಿತರೆ, ಮೋಡ ಕವಿದ ರಾತ್ರಿಗಳಲ್ಲಿ ಕಡಿಮೆ ಇಬ್ಬನಿ ಉಂಟಾಗಲು ಕಾರಣ ನೋಡ್ರಿ. ಮೋಡ ಕವಿದ ರಾತ್ರಿಗಳಲ್ಲಿ ಕಡಿಮೆ ಇಬ್ಬನಿ ಉಂಟಾಗಲು ಕಾರಣ ಇದು ಕೂಡ IAS ಪ್ರಶ್ನೆ. ಆಪ್ಷನ್ ನೋಡ್ರಿ. ಇಬ್ಬನಿಯನ್ನು ಮೋಡಗಳು ಹೀರಿಕೊಳ್ಳುವುದು, ಮೋಡಗಳು ತೇವಾಂಶವನ್ನು ಹರಡುವುದು, ವಿಕಿರಣ ದರ ಕಡಿಮೆಯಾಗುವುದು, ವಿಕಿರಣ ದರ ಹೆಚ್ಚಾಗಿರುವುದು ನೋಡ್ರಿ. ಇದು IAS ಅಲ್ಲಿ ಕ್ವಶನ್ ಆಗಿದೆ. ನಿಮಗೆ ಡೌಟ್ ಇದ್ದರೆ IAS ಪ್ರಶ್ನೆ ತೆಗೆದು ನೋಡ್ರಿ. ಮೋಡ ಕವಿದ ರಾತ್ರಿಗಳಲ್ಲಿ ಕಡಿಮೆ ಇಬ್ಬನಿ ಉಂಟಾಗಲು ಕಾರಣ ಅಂತ ಕ್ವಶನ್ ಕೇಳಿದರೆ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡ್ರಿ ವಿಕಿರಣ ದರ ಕಡಿಮೆ ಆಗೋದು ನೋಡ್ರಿ. IAS ಅಲ್ಲಿ ಕ್ವಶನ್ ಕೇಳಿದರೆ ಇದೇ ಆನ್ಸರ್ ಕೊಟ್ಟಿದ್ದಾರೆ. ಮೋಡ ಕವಿದ ರಾತ್ರಿಗಳಲ್ಲಿ ಕಡಿಮೆ ಇಬ್ಬನಿ ಉಂಟಾಗಲು ಕಾರಣ ಅಂತ ಕ್ವಶನ್ ಕೇಳಿದರೆ ವಿಕಿರಣ ದರ ಕಡಿಮೆ ಆಗೋದು ನೆನಪಿರಲಿ. ವಿಕಿರಣ ದರ ಕಡಿಮೆ ಆಗೋದು ನೋಟ್ ಮಾಡ್ಕೋರಿ. ನಂತರ ನೋಡ್ರಿ, ವಾಯುಮಂಡಲ ಇಲ್ಲದಿದ್ದರೆ ಆಕಾಶ ಈ ಬಣ್ಣದಿಂದ ಕೂಡಿರುವುದು. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ನೋಡ್ರಿ, ವಾಯುಮಂಡಲ ಇಲ್ಲದಿದ್ದರೆ ಆಕಾಶ ಈ ಬಣ್ಣದಿಂದ ಕೂಡಿರುವುದು. ಆಪ್ಷನ್ ನೋಡ್ರಿ, ಬಿಳಿ, ನೀಲಿ, ಕಪ್ಪು, ಹಸಿರು ನೋಡ್ರಿ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ವಾಯುಮಂಡಲ ಇಲ್ಲದಿದ್ದರೆ ಆಕಾಶ ಈ ಬಣ್ಣದಿಂದ ಕೂಡಿರುವುದು ನೋಡ್ರಿ ಸ್ನೇಹಿತರೆ. ಇದಕ್ಕೆ ಸರಿಯಾದ ಅಂದರೆ ಕಪ್ಪು ಬಣ್ಣ ನೋಡ್ರಿ. ಕಪ್ಪು ಬಣ್ಣದಿಂದ ವಾಯುಮಂಡಲ ಇಲ್ಲದಿದ್ದರೆ ಆಕಾಶ ಕೂಡಿರ್ತದೆ. ಇದು ಕೂಡ ಭಾಳ ಎಕ್ಸಾಮ್ ಕ್ವಶನ್ ಆಗಿದೆ, ನೋಟ್ ಮಾಡ್ಕೋರಿ. ನಂತರ ನೋಡ್ರಿ, ಭೂಮಿಯ ಮೇಲಿನ ವಾತಾವರಣ ಒತ್ತಡಕ್ಕೆ ಕಾರಣ ನೋಡ್ರಿ. ಭೂಮಿಯ ಮೇಲಿನ ವಾತಾವರಣ ಒತ್ತಡಕ್ಕೆ ಕಾರಣ ಇದು ಕೂಡ IAS ಅಲ್ಲಿ ಕ್ವಶನ್. ಇವತ್ತು ತಂದಿರೋದು ಕ್ವಶನ್ ಎಲ್ಲ IAS ಪ್ರಶ್ನೆ ಪತ್ರಿಕೆಯಿಂದ ನೋಡ್ರಿ. ಭೂಮಿಯ ಮೇಲಿನ ವಾತಾವರಣ ಒತ್ತಡಕ್ಕೆ ಕಾರಣ ಆಪ್ಷನ್ ನೋಡ್ರಿ, ಭೂಮಿಯ ಭ್ರಮಣ, ಭೂಮಿಯ ಪರಿಭ್ರಮಣ, ಗುರುತ್ವಾಕರ್ಷಣ ಸೆಳೆತ, ಭೂಮಿಯ ಅಸಮಕಾಯುವಿಕೆ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ನೋಡ್ರಿ, ಭೂಮಿಯ ಮೇಲಿನ ವಾತಾವರಣ ಒತ್ತಡಕ್ಕೆ ಕಾರಣ ಇದು ಕೂಡ IAS ಅಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಅಂದರೆ ಗುರುತ್ವಾಕರ್ಷಣ ಸೆಳೆತ ನೋಡ್ರಿ. ಗ್ರಾವಿಟೇಷನ್ ಫೋರ್ಸಿಂದ ಭೂಮಿಯ ಮೇಲಿನ ವಾತಾವರಣ ಒತ್ತಡ ಅದು ಕಾರಣವಾಗುತ್ತದೆ. ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಗುರುತ್ವಾಕರ್ಷಣ ಸೆಳೆತ ಭೂಮಿಯ ಮೇಲಿನ ವಾತಾವರಣ ಒತ್ತಡಕ್ಕೆ ಪ್ರಮುಖವಾಗಿ ಕಾರಣ ಆಗುತ್ತೆ. ಇದು ಕೂಡ IAS ಅಲ್ಲಿ ಕ್ವಶನ್ ಆಗಿದೆ, ನೋಟ್ ಮಾಡ್ಕೋರಿ. ನಂತರ ನೋಡ್ರಿ, ವಾತಾವರಣದಲ್ಲಿರುವ ಓಜನ್ ನಾಶಕ್ಕೆ ಕಾರಣವಾಗುವ ವಸ್ತು ನೋಡ್ರಿ. ವಾತಾವರಣದಲ್ಲಿರುವ ಓಜನ್ ನಾಶಕ್ಕೆ ಕಾರಣವಾಗುವ ವಸ್ತು ಆಪ್ಷನ್ ನೋಡ್ರಿ, ಕಾರ್ಬನ್, ಕ್ಲೋರಿನ್, ಪಾದರಸ, ಸೀಸ. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಕ್ಲೋರಿನ್ ನೋಡ್ರಿ. ಕ್ಲೋರಿನ್ ಇದೆಲ್ಲ ಇದು ವಾತಾವರಣದಲ್ಲಿರುವ ಓಜನ್ ನಾಶಕ್ಕೆ ಪ್ರಮುಖವಾದ ಕಾರಣವಾಗಿದೆ, ನೋಟ್ ಮಾಡ್ಕೋರಿ. ನಂತರ ನೋಡ್ರಿ, ಯಾವುದನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಕರೆಯುತ್ತಾರೆ. ಇದಂತೂ ಭಾಳ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ. PSI ಅಲ್ಲಿ ಕ್ವಶನ್ ಆಗಿದೆ, PCL ಆಗಿದೆ, ಎಲ್ಲ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ ನೋಡ್ರಿ. ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ನೋಡ್ರಿ. ಭಾರತದ ಚಿರಾಪುಂಜಿ ಅಂದರೆ ನಮ್ಮ ಮೌನ್ಸಿನ್ ರಾವ್. ಅದೇ ರೀತಿಯಲ್ಲಿ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರೆದ್ರೆ ನೋಡ್ರಿ ಆಪ್ಷನ್ ನೋಡ್ರಿ, ಜೋಗ ಜಲಪಾತ, ಆಗುಂಬೆ, ಹೊನ್ನಾವರ, ಕೊಡಗು ನೋಡ್ರಿ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಅಂದರೆ ಆಗುಂಬೆ. ಇದೆಲ್ಲ ಇದು ದಕ್ಷಿಣ ಭಾರತದ ಚಿರಾಪುಂಜಿ ಆಗಿದೆ. ಆದರೆ ಭಾರತ ಚಿರಾಪುಂಜಿ ಮೌನ್ಸಿನ್ ರಾವ್, ನೋಟ್ ಮಾಡ್ಕೋರಿ. ನಂತರ ನೋಡಿ ಸ್ನೇಹಿತರೆ, ಯಾವ ಮೂಲ ಧಾತು ನಮ್ಮ ಬ್ರಹ್ಮಾಂಡದಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುತ್ತದೆ ನೋಡ್ರಿ. ನಮ್ಮ ಬ್ರಹ್ಮಾಂಡದಲ್ಲಿ ಅಂದರೆ ವಿಶ್ವದಲ್ಲಿ ಅತ್ಯಂತ ಹೆಚ್ಚಾಗಿ ದೊರೆಯುವ ಮೂಲ ವಸ್ತು ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಆಪ್ಷನ್ ನೋಡ್ರಿ, ಸಾರಜನಕ, ಹೀಲಿಯಂ, ಆಮ್ಲಜನಕ, ಹೈಡ್ರೋಜನ್ ನೋಡ್ರಿ. ನಮ್ಮ ಬ್ರಹ್ಮಾಂಡದಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವ ಮೂಲ ವಸ್ತು ಅಂತ ಕ್ವಶನ್ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಹೈಡ್ರೋಜನ್ ನೋಡ್ರಿ. ನಮ್ಮ ಬ್ರಹ್ಮಾಂಡದಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವ ಮೂಲ ವಸ್ತು ಹೈಡ್ರೋಜನ್ ಆಗಿದೆ. ಇದು ಕೂಡ ಭಾಳ ಎಕ್ಸಾಂಪಲ್ ಕ್ವಶನ್ ಕೇಳಿದ್ದಾನೆ, ನೋಟ್ ಮಾಡ್ಕೋರಿ. ನಂತರ ನೋಡ್ರಿ, ವಾತಾವರಣದಲ್ಲಿ ನಾವು ಮೇಲಕ್ಕೆ ಹೋದಂತೆ ತಾಪಮಾನವು ನೋಡ್ರಿ. ನಾವು ವಾತಾವರಣದಲ್ಲಿ ಮೇಲಕ್ಕೆ ಹೋದಂತೆ ತಾಪಮಾನವು ಆಪ್ಷನ್ ನೋಡ್ರಿ, ಹೆಚ್ಚಾಗುತ್ತದೆ, ಕಡಿಮೆಯಾಗುತ್ತದೆ, ಒಂದೇ ರೀತಿಯಲ್ಲಿ ಇರುತ್ತದೆ, ಮೊದಲು ಕಡಿಮೆಯಾಗಿ ನಂತರ ಹೆಚ್ಚಾಗುತ್ತದೆ. ಇದು ಕೂಡ IAS ಅಲ್ಲಿ ಕ್ವಶನ್ ಆಗಿದೆ ನೋಡ್ರಿ. ವಾತಾವರಣದಲ್ಲಿ ನಾವು ಮೇಲಕ್ಕೆ ಹೋದಂತೆ ತಾಪಮಾನ ಏನಾಗುತ್ತೆ ಅಂತ IAS ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾಗುತ್ತಂದರೆ ಕಡಿಮೆ ಆಗುತ್ತದೆ ನೋಡ್ರಿ. ಇದಕ್ಕೆ ಆನ್ಸರ್ ಕಡಿಮೆ ಆಗುತ್ತೆ ನೋಡ್ರಿ. ವಾತಾವರಣದಲ್ಲಿ ನಾವು ಮೇಲಕ್ಕೆ ಹೋದಂತೆ ತಾಪಮಾನ ಕಡಿಮೆ ಆಗುತ್ತದೆ ನೋಡ್ರಿ. ಹಾಗಾದರೆ ನಾವು ವಾತಾವರಣದಲ್ಲಿ ಭೂಮಿಯ ನೆಲಕ್ಕೆ ಹೋದಂತೆ ನೋಡ್ರಿ, ನಾವು ಭೂಮಿಯನ್ನು ಎಷ್ಟು ಅಗಿತೀವಲ್ಲ ಹಾಗೆ ಅಲ್ಲಿ ಹೆಚ್ಚಾಗುತ್ತದೆ ನೋಡ್ರಿ, ತಾಪಮಾನ ಹೆಚ್ಚಾಗುತ್ತೆ, ನೋಟ್ ಮಾಡ್ಕೋರಿ. ಭೂಮಿಯಲ್ಲಿ ನಾವು ಆಳಕ್ಕೆ ಎಷ್ಟು ಹೋಗುತ್ತೆ ಅಷ್ಟು ತಾಪಮಾನ ಹೆಚ್ಚಾಗುತ್ತದೆ. ಅದೇ ರೀತಿ ವಾತಾವರಣದಲ್ಲಿ ನಾವು ಮೇಲಕ್ಕೆ ಹೋದಂತೆ ಕಡಿಮೆ ಆಗುತ್ತದೆ, ಕೆಳಗೆ ಬಂದಂತೆ ಹೆಚ್ಚಾಗುತ್ತದೆ, ನೋಟ್ ಮಾಡ್ಕೋರಿ. ನಂತರ ನೋಡ್ರಿ, ಭಾರತದಲ್ಲಿ ಹೆಚ್ಚಿನ ಉಷ್ಣತೆ ದಾಖಲಾದ ಸ್ಥಳ ಯಾವುದು ನೋಡ್ರಿ. ಭಾರತದಲ್ಲಿ ಹೆಚ್ಚಿನ ಉಷ್ಣತೆ ದಾಖಲೆಯಾದ ಸ್ಥಳ ಯಾವುದು ಆಪ್ಷನ್ ನೋಡ್ರಿ, ಬಿಕನಾರೆ, ನಾಗ್ಪುರ್, ಗಂಗಾನಗರ್, ಅಹಮದಾಬಾದ್ ನೋಡ್ರಿ. ಬಿಕನಾರೆ, ನಾಗ್ಪುರ್, ಗಂಗಾನಗರ್, ಅಹಮದಾಬಾದ್ ನೋಡ್ರಿ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಅಂದರೆ ಗಂಗಾನಗರ್ ನೋಡ್ರಿ, ರಾಜಸ್ಥಾನದ ಗಂಗಾನಗರ್ ನೋಡ್ರಿ. ಇದು ಕೂಡ ಕ್ವಶನ್ ಆಗಿದೆ. ರಾಜಸ್ಥಾನ ನೆನಪಿರಲಿ, ರಾಜಸ್ಥಾನದಲ್ಲಿ ಗಂಗಾ ಪ್ರದೇಶ ಇದೆ, ಅಲ್ಲಿ ಅತಿ ಹೆಚ್ಚು ಉಷ್ಣತೆ ಕಂಡು ಬಂದಿದೆ ಅಥವಾ ದಾಖಲೆಯಾಗಿದೆ. ಭಾಳ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ, ನೋಟ್ ಮಾಡ್ಕೋರಿ. ನಂತರ ನೋಡ್ರಿ,
ಯಾವುದನ್ನು ಕೃತಕ ಮಳೆ ಬರುವುದಕ್ಕಾಗಿ ಉಪಯೋಗಿಸುತ್ತಾರೆ ನೋಡ್ರಿ. ಕೃತಕ ಮಳೆ ಬರುವುದಕ್ಕಾಗಿ ಉಪಯೋಗಿಸುವ ವಸ್ತು ಅಂತ ಭಾಳ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ನೋಡ್ರಿ, ಅಮೋನಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಕಾರ್ಬೋನೇಟ್, ಸಿಲ್ವರ್ ಅಯೋಡೈಡ್, ನೈಟ್ರೇಟ್. ನೋಡ್ರಿ ಸ್ನೇಹಿತರೆ, ಇದಕ್ಕೆ ಸರಿ ಆಗುತ್ತೆ ಅಂದರೆ ಸಿಲ್ವರ್ ಅಯೋಡೈಡ್. ನೋಡ್ರಿ ಸಿಲ್ವರ್ ಅಯೋಡೈಡ್ ಇದು ಕೃತಕ ಮಳೆ ಬರಿಸಲು ನಾವು ಉಪಯೋಗ ಮಾಡ್ತೀವಿ, ಅಥವಾ ಇದನ್ನು ಬೆಳ್ಳಿ ಅಯೋಡೈಡ್ ಅಂತ ಕರೀತಾರೆ. ನೆನಪಿರಲಿ, ಬೆಳ್ಳಿ ಅಂತಲೂ ಕರೀತಾರೆ. ಸಿಲ್ವರ್ ಇದೆಲ್ಲ ಅಲ್ಲಿ ಬೆಳ್ಳಿ ಅಂತ ನಾವು ಆಪ್ಷನ್ ಕೊಡ್ತಾನೆ, ನೋಟ್ ಮಾಡ್ಕೋರಿ. ನಂತರ ನೋಡ್ರಿ, ಕರ್ನಾಟಕದಲ್ಲಿ ಮುಂಗಾರುವಿನ ಕಾಲ. ನೋಡ್ರಿ ಕರ್ನಾಟಕದಲ್ಲಿ ಮುಂಗಾರುವಿನ ಕಾಲ ಅಂದರೆ ಮುಂಗಾರು ಮಳೆಯ ಕಾಲ. ಆಪ್ಷನ್ ನೋಡ್ರಿ, ಜನವರಿಯಿಂದ ಫೆಬ್ರವರಿ, ಜೂನಿಂದ ಸೆಪ್ಟೆಂಬರ್, ಮಾರ್ಚಿಂದ ಮೇ, ಅಕ್ಟೋಬರಿಂದ ಡಿಸೆಂಬರ್. ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ನೋಡ್ರಿ ಕರ್ನಾಟಕದಲ್ಲಿ ಮುಂಗಾರುವಿನ ಕಾಲ ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿ ಆಗುತ್ತಂದರೆ ಜೂನಿಂದ ಸೆಪ್ಟೆಂಬರ್. ನೋಡಿರಿ ಜೂನಿಂದ ಸೆಪ್ಟೆಂಬರ್ ನಾವು ಕರ್ನಾಟಕದಲ್ಲಿ ಮುಂಗಾರುವಿನ ಕಾಲ ಅಂತ ಕರಿತೀವಿ. ಇದು ಕೂಡ ಲಾಸ್ಟ್ ಟೈಮ್ PSI ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ, ನೋಟ್ ಮಾಡ್ಕೋರಿ. ನಂತರ ನೋಡ್ರಿ, ಕೃಷಿ ಹವಾಮಾನ ಮತ್ತು ಸಂಶೋಧನಾ ಕೇಂದ್ರ ಇರುವ ಸ್ಥಳ. ಇದು KS ಪ್ರಶ್ನೆ. ನೋಡಿರಿ ಇದು KS ಅಲ್ಲಿ ಕ್ವಶನ್ ಆಗಿದೆ. ನೀವು ಡೌಟ್ ಇದ್ದರೆ KS ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿರಿ. ಕೃಷಿ ಹವಾಮಾನ ಮತ್ತು ಸಂಶೋಧನಾ ಕೇಂದ್ರ ಇರುವ ಸ್ಥಳ. ನೋಡಿರಿ ಕೃಷಿ ಹವಾಮಾನ ಮತ್ತು ಸಂಶೋಧನಾ ಕೇಂದ್ರ ಇರುವ ಸ್ಥಳ. ಆಪ್ಷನ್ ನೋಡಿರಿ, ಬೆಂಗಳೂರು, ಬಾಗಲಕೋಟೆ, ಧಾರವಾಡ, ಮೈಸೂರು. ನೋಡಿರಿ ಸ್ನೇಹಿತರೆ, ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಕೃಷಿ ಹವಾಮಾನ ಮತ್ತು ಸಂಶೋಧನಾ ಕೇಂದ್ರ ಇರುವ ಸ್ಥಳ ಅಂತ ಕ್ವಶನ್ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಧಾರವಾಡ. ನೋಡಿರಿ ಧಾರವಾಡದಲ್ಲಿ ಕೃಷಿ ಹವಾಮಾನ ಮತ್ತು ಸಂಶೋಧನಾ ಕೇಂದ್ರ ಇದೆ, ನೆನಪಿರಲಿ, ನೋಟ್ ಮಾಡ್ಕೊರಿ, ಭಾಳ ಎಕ್ಸಾಮ್ಲಿ ಕ್ವಶನ್ ಆಗಿದೆ. ನಂತರ ನೋಡಿರಿ, ಕಾಲಬೈಸಾಖಿಯು ಈ ಪ್ರದೇಶಕ್ಕೆ ಮಳೆಯು ಸುರಿಯುತ್ತದೆ. ನೋಡಿರಿ ಕಾಲಬೈಸಾಖಿ ಕೇಳಬೇಕು ನೀವು. ಗೋವಾ, ಪಶ್ಚಿಮ ಬಂಗಾಳ, ರಾಜಸ್ಥಾನ್, ಪಂಜಾಬ್. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಪಶ್ಚಿಮ ಬಂಗಾಳ. ನೋಡಿರಿ ಕಾಲಬೈಸಾಖಿ ಎಂಬ ಪ್ರದೇಶ ಕಂಡುಬರೋದು ನಾವು ಪಶ್ಚಿಮ ಬಂಗಾಳದಲ್ಲಿ. ಇದು ಕೂಡ ಕ್ವಶನ್ ಆಗಿದೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ವಾಯುಭಾರ ಮಾಪಕದ ಅಳತೆಯು ಇಳಿತವು ಸೂಚಿಸುತ್ತದೆ. ನೋಡಿರಿ ವಾಯುಭಾರ ಮಾಪಕದಲ್ಲಿ ಅಳತೆ ಇಳಿತವಾಗಿದ್ದರೆ ಅಥವಾ ಕಡಿಮೆ ತೋರಿಸಿದರೆ ಅದಕ್ಕೆ ಏನಂತ ಕರೀತೀನಿ, ಭಾಳ ಎಕ್ಸಾಮ್ ಕ್ವಶನ್ ಕೇಳಿದ್ದೇನೆ. ಬಿರುಗಾಳಿ ಬರುತ್ತಾ, ಮಳೆ, ಹಿಮಪಾತ, ಅತಿಯಾದ ತಾಪ. ನೋಡಿರಿ ವಾಯುಭಾರ ಮಾಪಕದಲ್ಲಿ ಅಳತೆ ಕಡಿಮೆಗೆ ತೋರಿಸಿದರೆ, ನೋಡಿರಿ ವಾಯುಭಾರ ಮಾಪಕದಲ್ಲಿ ಅಳತೆ ಕಡಿಮೆಗೆ ತೋರಿಸಿದರೆ ಅದು ಏನೇನು ಸೂಚಿಸುತ್ತೆ ಅಂತ ಭಾಳ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ ಸ್ನೇಹಿತರೆ. ನೋಡಿರಿ ಇದಕ್ಕೆ ಸರಿ ಆಗುತ್ತೆ ಅಂದರೆ ಮಳೆ. ನೋಡಿರಿ ವಾಯುಭಾರ ಮಾಪಕದಲ್ಲಿ ಅಳತೆ ಕಡಿಮೆಗೆ ತೋರಿಸಿದರೆ, ನೋಡಿರಿ ಕಡಿಮೆಗೆ ತೋರಿಸಿದರೆ ಅದರಲ್ಲಿ ಮಳೆ ಕಂಡು ಬರುತ್ತದೆ. ಭಾಳ ಎಕ್ಸಾಮ್ ಕ್ವಶನ್ ಆಗಿದೆ, ನೋಟ್ ಮಾಡ್ಕೋರಿ. ನಂತರ ಕೊನೆ ಪ್ರಶ್ನೆ ನೋಡಿ ಸ್ನೇಹಿತರೆ, ನಿಂಬೆ ಅಭಿವೃದ್ಧಿ ಮಂಡಳಿ ಸ್ಥಾಪಿತವಾದ ಸ್ಥಳ. ನೋಡಿರಿ ಇದು ಕೂಡ ಭಾಳ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ. ನಿಂಬೆ ಅಭಿವೃದ್ಧಿ ಮಂಡಳಿ ಸ್ಥಾಪಿತವಾದ ಸ್ಥಳ ಇಂಡಿ, ಶ್ರೀರಾಮ್, ಬಸವ ಕಲ್ಯಾಣ, ವಿರಾಜಪೇಟೆ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ನಿಂಬೆ ಅಭಿವೃದ್ಧಿ ಮಂಡಳಿ ಸ್ಥಾಪಿತ ಸ್ಥಳ ಅಂತ ಕ್ವಶನ್ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಇಂಡಿ. ನೋಡಿರಿ ಇಂಡಿ ತಾಲೂಕಲ್ಲಿ ಇದು ವಿಜಯಪುರಲ್ಲಿ ಕಂಡು ಬರ್ತದೆ, ನೋಟ್ ಮಾಡ್ಕೋರಿ. ನೋಡಿರಿ ವಿಜಯಪುರ. ಇಂಡಿ ಲಿಂಬೆಗೆ ಭಾಳ ಪ್ರಸಿದ್ಧವಾಗಿದೆ. ಹಾಗೆ ಇನ್ನೊಂದು ಕ್ವಶನ್ ಕೇಳ್ತಾನೆ, ಇಂಡಿ ಇದೆಯಲ್ಲ ಇದು ಇತ್ತೀಚೆಗೆ GI ಟ್ಯಾಗ್ ಪಡೆದಿದೆ, ನೆನಪಿರಲಿ. GI ಟ್ಯಾಗ್ ಪಡೆದಿದೆ, ನೆನಪಿರಲಿ. ಇದು ಕೂಡ ಕ್ವಶನ್ ಆಗಿದೆ. GI ಟ್ಯಾಗ್ ಪಡೆದ ಇತ್ತೀಚೆಗೆ ಲಿಂಬೆ ಅತಿ ಹೆಚ್ಚು ಬೆಳೆಯುವ ಜಿಲ್ಲೆ ಅಂದರೆ ವಿಜಯಪುರ. ಅಲ್ಲಿ ಪ್ಲೇಸ್ ಕೇಳಿದರೆ ಇಂಡಿ. ಇಷ್ಟೆಲ್ಲ ವಿಚಾರನೂ ಸ್ನೇಹಿತರೆ ಮುಂದೆ ಬರುವಂಥ ಪರೀಕ್ಷೆಯಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ಆದ್ದರಿಂದ ನಾನು ಹೇಳಿದ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಶೇರ್ ಮಾಡಿ. ಯಾರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ದಯವಿಟ್ಟು ಜಾಯ್ನ್ ಆಗಿ. ಮತ್ತೆ ಮುಂದಿನ ತರಗತಿ ಸಿಗೋಣ. ಧನ್ಯವಾದಗಳು.